ಪರಪ್ಪನಗ್ರಹಾರದಲ್ಲಿ ದುಡ್ಡೊಂದಿದ್ರೆ ಸಾಕು, ದುಡ್ಡೇ ದೊಡ್ಡಪ್ಪ, ದುಡ್ಡೇ ದೇವರು, ಏನ್ ಬೇಕಾದರೂ ಸಿಗುತ್ತೆ ಅನ್ನೋದನ್ನ ಪದೇ ಪದೇ ನಿರೂಪಿಸುವಂತಹ ಘಟನೆಗಳು ನಿಮ್ಮ ಮುಂದೆ ನಡೀತಾನೆ ಇದೆ. ಈಗಲೂ ಅಷ್ಟೇ ಒಂದು ಕೇಸ್ನಲ್ಲಿ ಅಪರಾಧಿ ಅಂತ ಘೋಷಿಸಿರುವ ವ್ಯಕ್ತಿ ಸಜಾ ಕೈದಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಿದೆ ಅನ್ನೋದಕ್ಕೆ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ ನಿಮಗೆ. ಇದು ಅಂತೆಂಥ ರಾಜಾತಿಥ್ಯದ ಪ್ರಕರಣ ಅಲ್ಲ. ಜೈಲಲ್ಲಿ ಕ್ರಿಮಿನಲ್ ಕೈದಿಗಳ ಬಿಂದಾಸ್ ಲೈಫ್ನ ಅನಾವರಣೆ. ಇದು ಸಕಲ ಸೌಲಭ್ಯಗಳಿರುವಂತಹ ಅರಮನೆಯೋ ಅಥವಾ ಪರಪ್ಪನಗ್ರಹಾರ ಜೈಲು? ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನ್ಯಾಯ ಎಲ್ಲಿ ಸಿಗಬೇಕಾಗಿತ್ತು, ಶಿಕ್ಷೆಯ ಮೌಲ್ಯ ಎಲ್ಲಿ ಗೊತ್ತಾಗಬೇಕಾಗಿತ್ತು, ಅಲ್ಲಾಗ್ತಾ ಇರೋದು ಬರೀ ಅನ್ಯಾಯ, ಅಕ್ರಮ. ಈ ಡೀಟೇಲ್ಸ್ ಅನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ಮೊದಲ ಸಲ ಅಲ್ಲ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ದರ್ಶನ್ ಕೇಸ್ನಿಂದ ಹಿಡಿದು ಶಶಿಕಲಾ ಕೇಸ್ನ ತನಕ ಎಲ್ಲವನ್ನ ಅನಾವರಣ ಮಾಡಿದ್ವಿ. ಈಗ ನೀವು ನೋಡ್ತಾ ಇರುವಂತಹ ವ್ಯಕ್ತಿ ಇವನು ಅಂತಿಂತವನಲ್ಲ. ಸಮಾಜದಲ್ಲಿ ಭಯವನ್ನ ಉತ್ಪಾದನೆ ಮಾಡಿದವನು, ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದವನು, ಹಲವು ಮಹಿಳೆಯರ ಮಾರಣ ಹೋಮ ಮಾಡಿದವನು. ಯಾರು? ವಿಕೃತ ಕಾಮಿ ಉಮೇಶ್ ರೆಡ್ಡಿ. 9 ಕೇಸ್ಗಳಲ್ಲಿ ಘೋಷಿತ ಅಪರಾಧಿ. ಕ್ಯಾಪಿಟಲ್ ಪನಿಷ್ಮೆಂಟ್ ನೇಣು ಹಾಕ್ಬೇಕು ಇವನನ್ನ ಅಂತ ಜನಾಗ್ರಹ ಬಂದಂತಹ ಅಪರಾಧಿ. ಆತನ ಕೈಯಲ್ಲಿ ಫೋನು, ಮುಖದಲ್ಲಿ ಲವಲವಿಕೆ, ಹಿಂದೆಗಡೆ ಒಂದು ಮ್ಯೂಸಿಕ್ ಸಾಂಗು, ಟಿವಿ. ಪರಪ್ಪನಗ್ರಹಾರದಲ್ಲಿರುವಂತಹ ರೇಪಿಸ್ಟ್ ಸೈಕೋಪಾತ್ ಉಮೇಶ್ ರೆಡ್ಡಿಗೆ ಸಿಗ್ತಾ ಇರುವಂತಹ VVIP ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಆತನ ಕೊಠಡಿಯಲ್ಲಿ ಏನ್ ಸಿಕ್ಕಲ್ಲ, ಎಲ್ಲ ಇದೆ, ಒಂದಲ್ಲ ಎರಡಲ್ಲ. ಕೈಯಲ್ಲಿ 16 ಫೋನು, ಆಂಡ್ರಾಯ್ಡ್ ಫೋನು. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲಲ್ಲಿ ಹೈಫೈ ಟ್ರೀಟ್ಮೆಂಟ್, ಸಕಲ ಸೌಲಭ್ಯಗಳು. ಜೈಲಧಿಕಾರಿಗಳಿಂದ ಡೆಫಿನೆಟ್ಲಿ ಈ ಸೌಲಭ್ಯ ಸಿಕ್ಕಿರೋದು. ಅವ್ರು ಕಣ್ತಪ್ಪಿ ಹೋಯ್ತು ಅಂತೆಲ್ಲ ಹೇಳೋದು ಪುಂಗಿ ಡೋಂಗಿ. ಜೈಲಿನಲ್ಲಿ ಬಿಂದಾಸ್ ಲೈಫ್ ಅನ್ನ ಅಪರಾಧಿ ಉಮೇಶ್ ರೆಡ್ಡಿ ಲೀಡ್ ಮಾಡ್ತಾ ಇದ್ದಾನೆ. ಉಮೇಶ್ ರೆಡ್ಡಿ ಸೆಲ್ನಲ್ಲಿ ಎಲ್ಲಾ ಸೌಲಭ್ಯಗಳು ಕೂಡ ಇದೆ. ತನಗೆ ಬೇಕಾದ ಅಡುಗೆಯನ್ನ ಕೂಡ ಉಮೇಶ್ ರೆಡ್ಡಿ ಮಾಡ್ಕೊಳ್ತಾನೆ. ಅಂದ್ರೆ ಎಷ್ಟು ಕಳಪೆ ಆಗಿದೆ ನಮ್ಮಲ್ಲಿ ನ್ಯಾಯ ಸಿಗಬೇಕಾದಂತಹ ಜಾಗದ ವ್ಯವಸ್ಥೆ, ಶಿಕ್ಷೆ ಸಿಗಬೇಕಾದ ಜಾಗದ ವ್ಯವಸ್ಥೆ ಅನ್ನೋದು ಪ್ರಶ್ನೆ. ಹಿಂಗೆ ಅವನಿಗೆ ಬೇಕಾಗದ್ ಸಿಗುತ್ತೆ ಅಂದ್ರೆ ಅವನನ್ನು ಯಾಕೆ 4 ಗೋಡೆಗಳ ಮಧ್ಯೆ ಇಡಬೇಕು? ಓಡಾಡಕ್ ಬಿಡ್ಬೇಕು ಅವನನ್ನ. ಅವನು ಇನ್ನೊಂದು 16 ಹೆಣ್ಮಕ್ಳನ್ನ ಕೊಲೆ ಮಾಡ್ತಾನೆ, ರೇಪ್ ಮಾಡ್ತಾನೆ, ಅವರ ಅಂಡರ್ ಗಾರ್ಮೆಂಟ್ಸ್ ಅನ್ನ ತಗೊಂಡು ವಿಕೃತ ಆನಂದವನ್ನು ಪಡ್ತಾನೆ. ಬಿಡ್ಬೇಕು ಅವನನ್ನ ಆಚೆ. ಇಷ್ಟೆಲ್ಲ ಫೆಸಿಲಿಟಿಗಳನ್ನ ಇಲ್ಲಿ ಕೊಡ್ತಾ ಇದಾರಲ್ಲ, ಒಂದು ಕೆಲಸ ಮಾಡ್ಬೋದು ಅಧಿಕಾರಿಗಳು. ಒಂದು ದೊಡ್ಡ ಮನ್ಸು ಮಾಡಿ ಅವ್ರದೇ ಮನೆಯಲ್ಲಿ, ಹೆಣ್ಮಕ್ಳಿರೋ ಮನೆಯಲ್ಲಿ ಈತನನ್ನ ಇಟ್ಕೊಳಕ್ ಆಗುತ್ತಾ? ಧೈರ್ಯ ತೋರಿಸ್ತಾರ? ನೋಡಿ ಅವ್ನು ಎಷ್ಟೊತ್ತು ಮಾತಾಡ್ತಾನೆ. ಏನು 1 ನಿಮಿಷ 2 ನಿಮಿಷ ಕದ್ದು ಮುಚ್ಚಿ ಅಲ್ಲ, ಗಂಟೆ ಗಟ್ಲೆ ಈ ಕಾನ್ವರ್ಸೇಷನ್ಸ್ ನಡೆಯುತ್ತ. ಒಂದು ಸುದೀರ್ಘವಾಗಿ ಈ ವಿಡಿಯೋವನ್ನು ತೋರಿಸಿದ್ವಿ ನಿಮಗೆ. ಅವನ ಕೈಯಲ್ಲಿ ಇದ್ದಂತಹ ಫೋನು, ಸೆಲ್ ಒಳಗಿದ್ದಂತಹ ಫೋನ್ಗಳ ಸಂಖ್ಯೆ, ಇಯರ್ಫೋನ್ಸು, ಚಾರ್ಜಿಂಗು, ಅಂದರೆ ಎಲ್ಲ ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಜವಾದ ಅಪರಾಧಿ ಯಾರು? ಇವನು ಬಿಡಿ, ಇವನು ಸಮಾಜಕ್ಕೆ ಕಂಟಕ. ಇವನ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರಲ್ಲ ವಿಕೃತ ಕಾಮಿ, ಇವನು ರೇಪಿಸ್ಟ್ ಇವನು ಅಂತ ಗೊತ್ತಿದ್ದು ಇವನಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ರಲ್ಲ ಅಧಿಕಾರಿಗಳು, ಅವರೂ ಕೂಡ ರೇಪಿಸ್ಟ್ಗೆ ಸಮಾನ, ಅವರೂ ಕೂಡ ಅಪರಾಧಿಗಳೇ. ನಾವು ಹೇಳ್ತಾ ಇದ್ವಲ್ಲ, ಸಮಾಜದಲ್ಲಿ ಮತ್ತೆ ಕಾನೂನು, ಶಿಕ್ಷೆ, ಕೋರ್ಟು, ಕಚೇರಿ ಇದ್ರ ಬಗ್ಗೆ ಭಯ ಎಲ್ಲಿಂದ ಬರುತ್ತೆ? ಅಪರಾಧ ಮಾಡೋರ ಧೈರ್ಯವನ್ನ ಹೆಚ್ಚಿಸುತ್ತೆ ಇಂಥ ಪ್ರಕರಣಗಳು. 16 ವರ್ಷಗಳಿಂದ ತೋರಿಸ್ತಾ ಇದೀವಿ ನಿಮ್ಗೆ ಇದನ್ನ. ಸೀರಿಯಸ್ ಆಗಿ ಯಾರೋ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಬಂದ ಸರಿ ಮಾಡಿಬಿಡ್ತಾನೆ ಎಲ್ಲವನ್ನ ಅಂತ ಒಂದು ನಿರೀಕ್ಷೆಯನ್ನ ಪ್ರತಿ ವರ್ಷ ಇಟ್ಕೊಳ್ತೀವಿ. ಅವರು ಆ ವ್ಯವಸ್ಥೆ ಜೊತೆಗೆ ಹೊಂದ್ಕೊಳ್ತಾ ಇದ್ದಾರೆ ಅನ್ನೋದು ದುರ್ದೈವ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಇದು ಯಾವಾಗಿಂದು ವಿಡಿಯೋ? ಆಮೇಲೆ ಜೈಲು ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಟ್ಟು ಇವ್ರನ್ನ ಸುಖವಾಗಿಡ್ಬೇಕಾದ್ರೆ ಇವ್ರು 4 ಗೋಡೆಗಳ ಮಧ್ಯೆ ಯಾಕೆ ಇಡ್ತಾರೆ? ಸುಮ್ಮನೆ ಆ ಜೈಲಧಿಕಾರಿಗಳು ಯಾರಿಂತ ಕೊಳಕ್ ಕೆಲಸ ಮಾಡ್ತಿದ್ದಾರೆ, ಕಚಡ ತಿನ್ನೋ ಕೆಲಸ ಮಾಡ್ತಿದ್ದಾರೆ, ಅವ್ರವ್ರ ಮನೇಲೇ ಹೋಗಿ ಇಟ್ಕೊಳ್ಬೋದು ಈ ಸೈಕೋಪಾತನ. ಆಗ ಹೀಟ್ ಗೊತ್ತಾಗುತ್ತೆ, ಮನೆಯ ಹೆಣ್ಮಕ್ಳ ವಿಚಾರ ಬಂದಾಗ ಹೀಟ್ ಗೊತ್ತಾಗುತ್ತೆ ಅಂತ ಮನೇಲಿ ಇಟ್ಕೊಳ್ಳೋಕೆ ಒಂದು ದೊಡ್ಡ ಮನ್ಸು ಮಾಡ್ಬೋದಂತೆ. ನೀವೊಂದು ಸಲಹೆಯನ್ನು ಕೊಟ್ಬಿಡಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ. ಮಮತಾ, ಖಂಡಿತ ಪರಪ್ಪನಗರದ ರಾಜ್ಯಾತೀತ ಪ್ರಕರಣ ಹೊಸದೇನೆಲ್ಲ, ಪದೇ ಪದೇ ವೈರಲ್ ಆಗ್ತಾನೆ ಇದೆ. ಅಲ್ಲಿನ ಒಳಗಡೆ ಇರುವಂತಹ ಕೈದಿಗಳೇ ಕೆಲವೊಂದು ವಿಡಿಯೋಗಳನ್ನ ಮಾಡಿ ವೈರಲ್ ಮಾಡ್ತಾ ಇರುವಂತದ್ದು. ಕಳೆದ ಬಾರಿ ಗುಬ್ಬಚ್ಚಿ ಸೀನಾ ರೌಡಿ ಶೀಟರ್ ಆಗಿದ್ದಂತ ಗುಬ್ಬಚ್ಚಿ ಸೀನಾ ಮತ್ತು ಅವರ ಗ್ಯಾಂಗ್ಸ್ ಬರ್ಡೇ ಆಚರಣೆ ಮಾಡಿ ರಾಜಾರೋಷವಾಗಿ ಒಂದು ಅದ್ದೂರಿ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಅದೇ ರೀತಿ ಈಗ ಕಾಮಿಸ್ಟ ಮತ್ತು ರೇಪಿಸ್ಟ್ ನ
ಏನು ಉಮೇಶ್ ರೆಡ್ಡಿ ಅವರಿಗೆ ಈಗ ಐ ಜೀವನ ಸಿಕ್ಕಿರೋದು. ಅಂದ್ರೆ ಎಲ್ಲಿ ಜೈಲಿನ ಒಳಗಡೆ ಯಾರು ಬೇಕಾದ್ರೂ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗ್ತದೆ ಅನ್ನೋದಕ್ಕೆ ಪದೇ ಪದೇ ವಿಡಿಯೋಗಳನ್ನ ಅಲ್ಲಿನ ಕೈದಿಗಳೇ ವೈರಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಜೈಲ್ ಸೂಪರಿಂಟೆಂಡೆಂಟ್ ಇರ್ಬೋದು ಅಥವಾ ಅಧಿಕಾರಿಗಳು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ದುಡ್ಡು ಕೊಟ್ರೆ ಎಲ್ಲವನ್ನೂ ಸಹ ಅವ್ರಿಗೆ ಸಪ್ಲೈ ಮಾಡ್ತಾರೆ. ಜೊತೆಗೆ ಅಲ್ಲಿ ಏನು ಟಿವಿ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಹಾಸಿಗೆ ದಿಮ್ಮು ಯಾವ್ದು ಬೇಕಾದ್ರೂ ಕೇಳಿದ್ರು ಸಹ ದುಡ್ಡು ಕೊಟ್ರೆ ಎಲ್ಲವೂ ಬರ್ತವೆ. ಪದೇ ಪದೇ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಮಮತಾ, ಪದೇ ಪದೇ ಆಗಾಗ CCTV ದಾಳಿ ಮಾಡ್ತಾರೆ, ಬೇರೆ ಬೇರೆ DC ದಾಳಿ ಆಗ್ತದೆ. ಅಂದ್ರೆ ಜೈಲ ಒಳಗಡೆ ಹೋದಾಗ ಸಾಕಷ್ಟು ಒಳಗಡೆ ಪೂರ್ತಿ ಸರ್ಚ್ ಮಾಡ್ತಾರೆ, ಎಲ್ಲೂ ಸಹ ಸಿಗಲ್ಲ. ಅಂದ್ರೆ ಇಷ್ಟೆಲ್ಲ ಒಳಗಡೆ ದಾಳಿ ಮಾಡಿದ್ರು ಸಹ ಒಂದು ಐಟಮ್ ಸಿಗಲ್ಲ. ಆದ್ರೆ ಒಳಗಡೆ ಮಾತ್ರ ಇಷ್ಟು ಮೊಬೈಲ್ಗಳು, ಆಂಡ್ರಾಯ್ಡ್ ಮೊಬೈಲ್ಗಳು ಬಳಸ್ತಾರೆ. ಏನ್ ಟಿವಿ ಇರ್ತದೆ, ಐಷಾರಾಮಿ ಜೀವನಕ್ಕೆ ಅಡಿಗೆ ಮಾಡೋದಕ್ಕೂ ಸಹ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತಂದ್ರೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇವ್ರಿಗೆ ಸಾಕ್ತಾ ಕೊಡ್ತಿದ್ದಾರೆ ಅನ್ನೋದಕ್ಕೆ ಈಗ ಕಂಡು ಬರ್ತಾ ಇರುತ್ತದು. ಅಂದ್ರೆ ದಾಳಿ ಮಾಡೋ ಸಂದರ್ಭದಲ್ಲಿ ಸಿಗದಿದ್ದಂತ ವಸ್ತುಗಳು ಒಳಗಡೆ ಇರುವಂತ ಕೈದಿಗಳೇ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂದಾಗ ಆಗ ಎಲ್ಲಾ ಆಂಡ್ರಾಯ್ಡ್ ಮೊಬೈಲ್ ಕಾಣಿಸ್ತವೆ ಅಂತಂದ್ರೆ ಇಲ್ಲಿ ಅಂದ್ರೆ ದಾಳಿ ಮಾಡಕ್ ಮುಂಚೆನೆ ಅಧಿಕಾರಿಗಳೇ ಅವರಿಗೆ ಎಲ್ಲವೂ ಸಹ ಏನು ಮಾಹಿತಿ ಕೊಡ್ತಾರೆ, ಯಾರನ್ನ ದಾಳಿ ಬರ್ತಾರೆ ಅಂದಾಗ ಆಗ ಬೇರೆ ಟೈಮಲ್ಲಿ ಬಚ್ಚಿರ್ತಾರೆ, ಮತ್ತೆ ರಾಜಾರಸವಾಗಿ ಬಳಸ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದಾಗಿರುತ್ತದು. ಅಂದ್ರೆ ಉಮೇಶ್ ರೆಡ್ಡಿ ಒಬ್ಬನೇ ಅಲ್ಲ, ಇನ್ನು ಬೇರೆ ಬೇರೆ ಪ್ರಭಾವಿ ರೌಡಿ ಶೀಟ್ಗಳು ಸಹ ಮೊಬೈಲ್ಗಳನ್ನ ಬಳಸ್ತಾ ಇರೋದು ಗೊತ್ತಾಗ್ತಾ ಇರುತ್ತದು. ಅಂದ್ರೆ ಇದೇ ರೀತಿ ಅಂದ್ರೆ ರೌಡಿ ಶೀಟ್ಗಳು ಕೈಗೆ ಹೋದ್ರೆ ಪರವಾಗಿಲ್ಲ, ಆದ್ರೆ ಟೆರರಿಸ್ಟ್ಗಳು ಸಹ ಅದೇ ಜೈಲಲ್ಲಿ ಇದ್ದಾರೆ. ಅವ್ರ ಕೈಗೆ ಏನಾದ್ರು ಮೊಬೈಲ್ ಸಿಕ್ಕಿದಾಗ ಒಂದಷ್ಟು ಮಾಹಿತಿ ಸೋರಿಕೆ ಆಗೋ ಸಾಧ್ಯತೆ ಇರುತ್ತದು. ಅವ್ರಿಗೂ ಏನಾದ್ರು ಮೊಬೈಲ್ ತಲುಪಿಸ್ಬಿಟ್ಟಿದಾರ ಈ ಅಧಿಕಾರಿಗಳನ್ನ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು ಮಮತಾ. ರೈಟ್ ಅಂಬರೀಶ್, ಹಾಗೆ ಸಂಪರ್ಕದಲ್ಲಿರಿ. ಎಲ್ಲಿ ಶಿಕ್ಷೆ ಕೊಡಬೇಕಾಗಿತ್ತು ಆ ಸ್ಥಳಗಳಲ್ಲಿ ನ್ಯಾಯ ಅನ್ನೋ ವಿಚಾರವನ್ನೇ ಮರಣಶಯಗಿಟ್ಟಿದ್ದಾರೆ. ಮರಣಶಯದಲ್ಲಿದೆ ನ್ಯಾಯ ಅನ್ನೋದು. ಇದನ್ನು ನೋಡಿದಂತಹ ಸಂತ್ರಸ್ತರ ಕುಟುಂಬಕ್ಕೆ ಎಷ್ಟೊಂದು ಆಘಾತ ಎದುರಾಗತ್ತೆ. ಎಂಥ ಅವಮಾನ ಇದು, ಜನರಿಗೆ ಮಾಡ್ತಿರೋ ಅವಮಾನ. ಸರ್ಕಾರ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲುತ್ತೆ.